ಕಳ್ಳಾಟ ನಡೆಸ್ತಿದ್ದಿ. ತಮ್ಮ, ಬಾಲ ಹಿಡ್ಕೊಳ್ಳಕ್ಕೆ ಪ್ರಯತ್ನಿಸಿದ್ದೀನಿ, ಸಿಗ್ತಾನೇ ಇಲ್ಲ. ಈ ಪಾಪಟ್ ತನ್ನ ಬಾಲವನ್ನ ಕೊಕ್ಕಿನಿಂದ ಹಿಡ್ಕೋತಾನೆ. ಅವನು ಗಿಳಿ, ನೀನು ಬೆಕ್ಕು, ತಿಳಿತಾಗತ್ತೆ. ಹೇ ಬಾಯ್ಸ್, ನಾಳೆ ನೀವೆಲ್ರೂ ಝೂಗೆ ಹೋಗ್ತೀರಿ. ಬೇಡ ಮೇಡಮ್, ಬೇಡ, ನಮ್ಮನ್ನು ಝೂಗೆ ಕಳಿಸ್ಬೇಡಿ ಪ್ಲೀಸ್. ನಾವಿಲ್ಲಿ ಖುಷಿಯಾಗಿದ್ದೇವೆ, ನಾವಿಲ್ಲೇ ಇರ್ತೀವಿ. ಹನಿ, ಏನಾದ್ರೂ ತಿಂದ್ಕೊಂಡು ಇರ್ತೀವಿ, ಯಾವ ಮೂಲೆಯಲ್ಲಾದ್ರೂ ಬಿದ್ದಿರ್ತೀವಿ, ಏನು ತೊಂದರೆ ಕೊಡಲ್ಲ. ಆದ್ರೆ ನಮ್ಮನ್ನ ಝೂಗೆ ಕಳಿಸ್ಬೇಡಿ ಪ್ಲೀಸ್. ಏನಿದು ಟೆಲಿ ಶಾಪ್ ನ ಅಕ್ಕ ಅವ್ರ ಹಾಗೆ ಡೈಲಾಗ್ ಮೇಲೆ ಡೈಲಾಗ್ ಹೊಡಿತಿದ್ಯಾ? ಝೂನಲ್ಲಿ ಹಗಲೆಲ್ಲ ಬಿದ್ಕೊಂಡಿದ್ರೆ ಆಗ ತಿಳಿತದೆ ನಾನು ಏನು ಹೇಳೋದು ಅಂತ. ಹನಿ, ಮೇಡಮ್ ನಮ್ಮನ್ನ ಝೂ ನೋಡೋದಕ್ಕೆ ಕಳಿಸೋದು. ಹೌದಾ? ನಾನು ಸುಮ್ಮನೆ ಹೆದರಿದೆ, ಸಾರಿ. ಕತೆ ಸ್ವಲ್ಪ ಆದ್ರೂ ಯೋಚನೆ ಮಾಡು. ಯಾರಾದ್ರೂ ಬೆಕ್ಕನ್ನು ಯಾಕೆ ಝೂಗೆ ಕಳಿಸ್ತಾರೆ? ಬೆಳಗ್ಗೆ ಎಲ್ರೂ ಸಿದ್ಧರಾಗಿ ಹೋಗಿ, ಮತ್ತೆ ಕತ್ತಲಾಗುವ ಮೊದಲು ಹಿಂತಿರುಗಿ ಬನ್ನಿ. Yes, madam. ಏ ಬನ್ನಿ, ನನಗೂ ಐಸ್ ಕ್ರೀಮ್ ತಿನ್ಬೇಕು. ಯೇ ಯೇ ಯೇ. ತಿನ್ನೋದಕ್ಕೆ ಹಣ ಇಲ್ಲ ಕಣು. ಹಣ ತಿನ್ನೋದಲ್ಲ, ಐಸ್ ಕ್ರೀಮ್ ತಿನ್ನೋದು. ಅರೆ ಕತ್ತೆ, ಐಸ್ ಕ್ರೀಮ್ ಖರೀದಿ ಮಾಡೋದಕ್ಕೂ ಹಣ ಬೇಕಲ್ವಾ? ತಿಳಿತಾ? ಹೇ. ಅರೆ ಮಂಗ, ತಿಂಡಿ ಇರೋ ಬ್ಯಾಗ್ ಕಿತ್ಕೊಂಡಿತು. ಏ ಮಂಗ, ನಮ್ಮ ಬ್ಯಾಗ್ ವಾಪಸ್ ಕೊಡು, ವಾಪಸ್ ಕೊಡು. ಒಳ್ಳೆ ಮಂಗ, ಬ್ಯಾಗ್ ವಾಪಸ್ ಕೊಟ್ಟಿತ್ತು. ಖಾಲಿ ಬ್ಯಾಗ್ ವಾಪಸ್ ಕೊಟ್ಟಿದ್ದು ಸರಿ ಅಲ್ವಾ? ಮೇಡಮ್ನ ಬ್ಯಾಗ್ ಕೊಡದೇ ಇರ್ತಿದ್ರೆ ಮೇಡಮ್ಗೆ ಏನು ಉತ್ತರ ಕೊಡ್ತಿದ್ವಿ? ಅಲ್ಲಯ್ಯ, ನಾವು ದಿನ ಎಲ್ಲ ಏನ್ ತಿನ್ನೋದು? ಯೋಚನೆ ಮಾಡು. ಇದು ನಮ್ಮ ಪ್ರಾಬ್ಲಮ್. ಹನಿ ನಮ್ಮ ತಲೆ ತಿಂದು ತಿಂದು ದಿನ ಕಳಿತಾನೆ, ತಿಳಿತಾ? ತಿಳಿತು. ನೀವೆಲ್ಲ ಏನ್ ಮಾಡ್ತಿರೋ ಮಾಡಿ, ನಾನು ಒಬ್ನೇ ಝೂ ನೋಡೋದಕ್ಕೆ ಹೋಗ್ತೀನಿ. ಸಂಜೆ ಗೇಟ್ ನಲ್ಲಿ ಸಿಗೋಣ. ಪೋಪಟ್ ಪಾರಾದ. ಹನಿ, ನೀನಿವತ್ತು ಮೌನವಾಗಿರ್ಬೇಕು, ಓಕೆ? ಓಕೆ. ಹಾ. ಸರಿ, ಹೊಟ್ಟೆ ತುಂಬಿಸಿ ಆಯ್ತು. ಓಯ್ ಓಯ್ ಓಯ್, ಏನ್ ಮಾಡ್ತಿದ್ದಿ? ಟಿಕೆಟ್ ತಗೊಂಡಿದ್ದೀನಿ ನಾನು, ತಿಳಿತಾ? ಅರೆ, ಆಫ್ರಿಕನ್ ಪೋಪಟ್ ಹಾರಿ ಹೋಗಿದೆ, ಅದರ ಜಾಗದಲ್ಲಿ ನಾನು ನಿನ್ನ ನಿಡ್ತೀನಿ. ಏನು? ಬೇಡ ಬೇಡ, ಆಫ್ರಿಕನ್ ಗಿಳಿ ಬೇರೆ ಇರ್ತಾವೆ, ನಾನು ಶುದ್ಧ ದೇಶಿ ಗಿಳಿ, ತಿಳಿತಾ? ಅದನ್ನ ನಾನು ನೋಡ್ಕೋತೀನಿ, ಅದರ ಟೆನ್ಷನ್ ತಗೋಬೇಡ. ಬಿಟ್ಟು ಬಿಡು ನನ್ನ. ಏನ್ ಮಾಡ್ತಿದ್ದಿ? ಒಳ್ಳೆ ಗಿಳಿಯನ್ನ ಯಾಕೆ ರೈನ್ಬೋ ಮಾಡ್ತಿದ್ದಿ? ಏನು? ಅರೆ ಸುಮ್ನಿರೋ. ಅರೆ ಏನ್ ಮಾಡ್ತಿದ್ದಿ? ಹೋಗಕ್ ಬಿಡ. ಹಲೋ, ಎಕ್ಸ್ಕ್ಯೂಸ್ ಮೀ, ಹಲೋ. ಹೊಟ್ಟೆಲಿ ಇಲಿಗಳು ಓಡ್ತಿವೆ. ಹೊರಗೆ ಕಳಿಸು, ಇಲ್ಲಾಂದ್ರೆ ಕಚ್ಚುತ್ತೆ. ಅರೆ ಕಬ್ಬು, ಬನ್ನಿ ತಿನ್ನೋಣ, ಬನ್ನಿ. ನೋಡಿ, ಇದು ಆನೆಗಿರುವ ಕಬ್ಬು. ಹೌದು ಕಣೋ. ಆದ್ರೆ ಏನಾಯ್ತು? ತಿನ್ನಿ. ಆನೆ ಪಂಜರದಲ್ಲಿದೆ, ನಮ್ಮನ್ನ ತಡೆಯಕ್ಕಾಗಲ್ಲ ಅದಕ್ಕೆ. ಓ ಹನಿ, ನನ್ನ ಅಣ್ಣ, ನನ್ನನ್ನ ಹೊರಗೆ ತೆಗಿ, ಸಿಕ್ಕಿ ಬಿದ್ದಿದ್ದೀನಿ ಇಲ್ಲಿ. ಇಲ್ಲ ಇಲ್ಲ, ಸಿಕ್ಕಿ ಬಿದ್ದಿಲ್ಲ ನೀವು. ಜನರಿಗೆ ನೋಡೋದಕ್ಕಾಗಿ ನಿಮ್ಮನ್ನು ಝೂನಲ್ಲಿಟ್ಟಿದ್ದಾರೆ. ಅರೆ ನಾನು ಪೋಪಟ್, ತಿಳಿತಾ? ಪೋಪಟ್. ಸುಮ್ಮನೆ ಇರೋ, ನಕಲಿ ಗಿಳಿ. ಪಾಪಟ್ನನ್ನು ನಾನು ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಅರೇ, ನಾನು ಪೋಪಟಣ್ಣ, ನಾವು ಗೆಳೆಯರು, ನನ್ನನ್ನು ಹೊರತೆಗಿ. ಎಷ್ಟು ದೊಡ್ಡ ನಕಲಿ ಮಾಡುವ ಗಿಳಿ, ಏಕ್ದಮ್ ಪಾಪಟ್ನ ಹಾಗೆ ಮಾತಾಡ್ತಾನೆ, ಸ್ಟೈಲ್ ಕೂಡ ಕಾಪಿ ಮಾಡ್ತಾನೆ. ಅರೆ ನಿಲ್ಲು, ಡಫರ್, ಕತ್ತೆ, ನಾನು ಪೋಪಟ್ಟೆ, ತಿಳಿತಾ? ಇಷ್ಟೊಂದು ಫ್ರೂಟ್ಸ್. ಆದ್ರೆ ಅದು ಒಳಗಿದೆ. ಇಷ್ಟು ಎತ್ತರದ ಪಂಜರದೊಳಕ್ಕೆ ಹೋಗೋದೇಗೆ ನಾವು?
ಬುದ್ಧಿವಂತಿಕೆಯಿಂದ. ಆದ್ರೆ ನನ್ನ ಹತ್ರ ಬುದ್ಧಿವಂತಿಕೆನೇ ಇಲ್ಲ ತಮ್ಮ. ಆದ್ರೆ ಏನಾಯ್ತು, ನನಗಿದೆಯಲ್ಲ, ಬಾ ಬಾ. ಅನಿ, 2 ಗಲ್ಲು ಹಿಡ್ಕೋ. ಓಯ್ ಓಯ್ ಓ ಓಯ್. ಜೋರ್ದಾರ್ ಕರಡಿ. ಕತ್ತೆ, ನಾನು ಕರಡಿಯಲ್ಲ, ಡಾಗ್. ನಾನು ಡಾಗ್. ಅಲ್ಲಯ್ಯ, ನಿನಗೆ ಕರಡಿ ಅಂದಿದ್ದಲ್ಲ, ನಿನ್ನ ಹಿಂದೆ ಕರಡಿ ಇದೆ. ಓ ಓ ಓ ಓ ನೀವು ಇಲ್ಲಿ ಏನ್ ಮಾಡ್ತಿದ್ರಿ ಸರ್? ಇದು ನಮ್ಮ ಪಂಜರ ಮುದ್ದು. ಮತ್ತೆ ಯಾರಿಗೆ ಸಣ್ಣ ಸಣ್ಣ ಡಾಗ್ ಹೌಸ್ ಇರುತ್ತೋ ಅಂತವ್ರು ಕರಡಿಯ ಪಂಜರಕ್ಕೆ ಬರಬಾರ್ದು. ಜೋರ್ದಾರ್ ಓಡು. ಇದು ನಮ್ಮ ಏರಿಯಾ ಮುದ್ದು. ಇಲ್ಲಿ ಯಾರೇ ಆದ್ರೂ ಬರೋದು ತಮ್ಮಿಷ್ಟದಂತೆ, ಆದ್ರೆ ಹೋಗೋದು ನಮ್ಮಿಷ್ಟದಂತೆ. ಹೆದರ್ಬೇಡ ಜೋರ್ದಾರ್, ಕರಡಿ ವೆಜಿಟೇರಿಯನ್ ಇರ್ತಾವೆ. ನಾವಂತೂ ಹಣ್ಣು ತಿಂತೀವಿ ಮುದ್ದು. ನೀನೇನ್ ತಿಂತೀಯ ಮುದ್ದು? ಹೊಡ್ತಾ ಅಥವಾ ಗುದ್ದು? ನಮ್ಮ ಫ್ರೂಟ್ಸ್ ನಮ್ಗೆ ಜೀರ್ಣ ಆಗಲ್ಲ ಅಂದ್ಮೇಲೆ ನಿನಗೆ ಹೇಗಾಗತ್ತೆ? ಎಂಡಾಯ್ತು, ಎಂಡ್. ಮುಟ್ಟೋ ಹಾಗಿಲ್ಲ, ಫೌಲ್ ಆಗಿದೆ ಅಲ್ವಾ ತಮ್ಮ? ಅಲ್ಲಯ್ಯ, ಇದು ಫುಟ್ಬಾಲ್ ಮ್ಯಾಚ್ ನಡೀತಿಲ್ಲ. ಜೋರ್ದಾರ್ ನನ್ನ ಕಾಪಾಡೋದೇಗೆ. ನಡಿ ನಡಿ ಒಳಗೆ. ಅಲ್ಲಯ್ಯ, ತಪ್ಪು ಐಡಿಯಾ ಆಯ್ತು. ಓಡು. ಇಲ್ಲೇ ನಿಂತುಕೊಂಡು ರಿಕ್ವೆಸ್ಟ್ ಮಾಡೋದೇ ಸೇಫ್. ಏ ತಡಿಯ, ಶಕ್ತಿ ಇದ್ರೆ ಈಗ ಮುಟ್ಟಿ ನೋಡು. ಮುದ್ದು, ನಾನ್ ನಿನ್ ಮೇಲೆ ಎಷ್ಟು ಕೊಡ್ತೀನಿ ಅಂದ್ರೆ ಬಾತು ಬಲೂನ್ ಆಗ್ಬಿಡ್ತೀಯ. ಥ್ಯಾಂಕ್ ಯು. ನೀವು ಗೋಡೆ ಹೊಡೆದ್ರಿ, ನನಗೆ ಹೋಗೋಕೆ ಬಿಡಿ, ತಿಳಿತಾ? ನೋಡು ಮುದ್ದು, ನಾನು ಸಿಕ್ಕಾಕೊಂಡಿದ್ದೀನಿ, ನನ್ನನ್ನ ಹೊರತೆಗೆ. ಓಯ್, ನಿನ್ನ ಸೈಜ್ ನೋಡೋ ದಡುತಿ, ಹ್ಯಾಗ ಹೊರಗೆ ತೆಗೀಲಿ ನಿನ್ನ? ಬೇಗ ಮಾಡು ಜೋರ್ದಾರ್, ಕರಡಿ ಪುನಃ ಬಂದ್ಬಿಟ್ರೆ ನಿನ್ನ ಬ್ಯಾಂಡ್ ಬಾರಿಸ್ತಾನೆ. ಆಗ್ತಿಲ್ಲ ಆಗ್ತಿಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡು, ಮರದ ಹಿಂದೆ ಹೋಗಿ ಅಡಗು. ಮರದ ಹಿಂದೆ. ಇಡೀ ಜೀವನ ಮರದ ಹಿಂದೆ ಹೇಗೆ ಅಡಗ್ತಾನೆ? ಕರಡಿ ಹುಡುಕ್ಬಹುದು. ಅಲ್ಲಯ್ಯ, ಇವನನ್ನ ಹೊರ ತೆಗೆಯೋ ವ್ಯವಸ್ಥೆ ಮಾಡ್ತಿದ್ದೀನಿ. ಹೆಲ್ಪ್ ಹೆಲ್ಪ್, ಯಾರಾದ್ರೂ ಇದ್ದೀರಾ? ಕರಡಿ ಗೋಡೆಯಲ್ಲಿ ಸಿಕ್ಕಾಕೊಂಡಿದೆ, ಯಾರಾದ್ರೂ ಇದ್ದೀರಾ? ಈ ಕರಡಿ ಯಾವಾಗ್ಲೂ ಏನಾದ್ರೂ ಒಂದು ರಂಪಾಟ ಮಾಡ್ತಲೇ ಇರುತ್ತೆ. ಇನ್ನೇನಾದ್ರೂ ಹೊಸ ಆಪತ್ತು ಬರೋ ಮೊದಲು
ನಾವು ಮನೆಗೆ ಹೋಗ್ಬೇಕು. ಓಡಿ ಹೇಳಿ ಈಗ ಹೇಗಿತ್ತು ಝೂಹಿನ ತಿರುಗಾಟ? ಓ ಎಲ್ಲ ಕಬ್ಬು ಆನೆ ತಿಂದು ಬಿಟ್ಟಿದ್ದು. ನೀವು ನಾಲ್ವರು ಒಬ್ರೆ ಝೂಗೆ ಹೋಗಿ ಬಂದಾಯ್ತು. ಹೊಡಿ ಚಪ್ಪಾಳೆ. ಒಬ್ಬನೇ ಅಲ್ಲ, 4 ಜನ ಜೊತೆಯಲ್ಲಿ ಇದ್ವಿ. ಓ ಅಲ್ರಪ್ಪ, ಕಿಟ್ಟಿನ ಜೊತೆ ಕರ್ಕೊಂಡು ಹೋಗೋದಿತ್ತಲ್ಲ. ಒಂದ್ ಕೆಲಸ ಮಾಡಿ, ನಾಳೆ ಟ್ರಿಪ್ ನನ್ನ ವತಿಯಿಂದ ಕಿಟ್ಟಿನ ಝೂ ತೋರ್ಸ್ಕೊಂಡ್ ಬನ್ನಿ, ಸರಿನಾ? ಹೊಡ್ರಿ ಚಪ್ಪಾಳೆ. ಬೇಡ